ವಿಧಾನ ಪರಿಷತ್ ಜನತಾ ಪಾರ್ಟಿಯ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರ ತನಕ ನಮ್ಮದು ಸೇವಾ ಪಾಕ್ಷಿಕ 15 ದಿನಗಳ ಕಾಲ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದಿಂದ ಹಿಡಿದು ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಆಚರಣೆ ಅಲ್ಲಿ ತನಕ ನಮ್ಮದು 15 ದಿನಗಳ ಕಾಲ ಸೇವಾ ಕಾರ್ಯಗಳನ್ನು ನಮ್ಮ ಕಾರ್ಯಕರ್ತರಿಗೆ ಮತ್ತು ಇಡೀ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರನ್ನು ಒಳಗೊಂಡಂತೆ ನಾನಾ ರೀತಿಯಾದಂಥ ಸೇವಾ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ. ರಕ್ತದಾನ ಶಿಬಿರ ಇರ್ಬೋದು, ಸ್ವಚ್ಛತಾ ಅಭಿಯಾನ ಇರ್ಬೋದು, ಒಂದು ಸಸಿ ತಾಯಿಯ ಹೆಸರಿನಲ್ಲಿ ಅನ್ನುವಂಥದ್ದು ಜೊತೆಗೂಡಿ ಹಲವಾರು ಸೇವಾ ಚಟುವಟಿಕೆಗಳಲ್ಲಿ ಜೊತೆಗೆ ಪ್ರಬುದ್ಧರ ಜೊತೆ ನಮ್ಮ ಒಟ್ಟು ವಿಚಾರ ಸಂಕಿರಣನೂ ಕೂಡ ಮಾಡುವಂಥದ್ದು. ಎಲ್ಲರ ಒಟ್ಟಿಗೆ ಕಳೆದ 11 ವರ್ಷ 3 ತಿಂಗಳು ನಾನಾ ರೀತಿಯಾದಂಥ ಬದಲಾವಣೆಗಳು ಈ ದೇಶದಲ್ಲಿ ಆಗ್ತಾ ಇರೋದ್ರ ಬಗ್ಗೆನೂ ಕೂಡ ಚರ್ಚೆಗಳ ಮುಖಾಂತರ, ವಿಚಾರ ಸಂಕಿರಣಗಳ ಮುಖಾಂತರ, ಪ್ರದರ್ಶನಿಯ ಮುಖಾಂತರ ನಾವು ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಾಗಾರ ದಾವಣಗೆರೆಯ ನಮ್ಮ ಜಿಲ್ಲೆ ಕಾರ್ಯಾಲಯದಲ್ಲಿ ಇಲ್ಲಿ ತನಕ ನಡೀತಾ ಇದೆ. ಮುಂದಿನ ದಿವಸ ಬರುವಂಥ ಈ 15 ದಿನ ಸೆಪ್ಟೆಂಬರ್ 17ರಿಂದ 2ನೇ ತಾರೀಕು ಅಕ್ಟೋಬರ್ ತನಕ ನಾನಾ ರೀತಿಯ ಚಟುವಟಿಕೆಗಳು ನಡೆಯುತ್ತೆ. ಆ ಕಾರ್ಯಾಗಾರಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದರು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ವತಿಯಿಂದ. ಇಲ್ಲಿ ಬಂದು ಕಾರ್ಯಾಗಾರ ಮುಗಿಸಿದ್ದೆ. ನಾನು ಇವತ್ತು ನಿಮ್ಮ ಜೊತೆ ಮಾತಾಡಕ್ಕೆ ಹೊರಟಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಶಾಸಕರಾದಂಥ ಶ್ರೀಯುತ BK ಸಂಗಮೇಶ್ ಅವರು ನಿನ್ನೆ ನೀಡಿದಂಥ ಹೇಳಿಕೆಗೆ ನಾನು ಬೆಂಗಳೂರಲ್ಲಿದ್ದೆ. ಇವತ್ತು ಇಲ್ಲಿ ನಿಮ್ಮ ಜೊತೆ ಮಾತಾಡೋವಂಥ ಅವಕಾಶ ಸಿಕ್ತು. ಇದು ನಮಗೆ ಅನ್ನಿಸ್ತಾ ಇರೋವಂಥದ್ದು ಇಡೀ ಹಿರಿಯಕ್ಕಂಚಾಳಿ ಮನೆ ಮಂದಿಗೆಲ್ಲ ಅನ್ನೋ ರೀತಿಲಿ ಇಡೀ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ನವರು ಇವತ್ತು ದೇಶದಲ್ಲಿರುವಂಥ ಅವರ ಪಕ್ಷದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಒಂದು ಪ್ಲೀಸ್ ಮಾಡ್ತಾ ಇರೋವಂಥದ್ದು, ಇನ್ನೊಂದು ಅಪೀಸ್ಮೆಂಟ್, ಇಷ್ಟೊಂದು ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇರೋವಂಥದ್ದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಯಾರಿಗೆ ಮಾತಾಡ್ಸಿದ್ರು ಬಹುಸಂಖ್ಯಾತರು ಹಿಂದೂಗಳ ಪರವಾಗಿ ಮಾತಾಡೋ ಅಂಥದ್ದನ್ನು ನಾವೆಲ್ಲೂ ನೋಡಲಿಲ್ಲ. ನಾವು ಅವ್ರನ್ನ ದ್ವೇಷ ಮಾಡಿ ಅಂತ ಹೇಳ್ತಾ ಇಲ್ಲ, ಆದರೆ ಓಲೈಕೆ ದಿನ 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 ಜಾಸ್ತಿ ಆಗ್ತಾ ಇರೋವಂಥದ್ದು ಕಣ್ಮುಂದೆ ಕಾಣ್ತಾ ಇದೆ. ಮತ್ತೊಂದು, ಸಿದ್ದರಾಮಯ್ಯನವರು ಈ ವಿಷಯಗಳನ್ನು ಬಹಳ ಬೇಗ ಶಿಫ್ಟ್ ಮಾಡೋ ಅಂಥದ್ದನ್ನು ಕೂಡ ವ್ಯವಸ್ಥಿತವಾಗಿ ಮಾಡ್ತಾ ಇರೋವಂಥದ್ದು. ಅವ್ರದ್ದೊಂದು ಟೀಮೇ. ಮತ್ತು ಆ ಕಾಂಗ್ರೆಸ್ಸಿನ ಜೀನ್ಸು ಸಿದ್ದರಾಮಯ್ಯನವರಿಗೂ ಬಂದ್ಬಿಟ್ಟಿದೆ ಈಗ. ಆ ಜೀನ್ಸ್ ಹೆಂಗೆ ಅಂದರೆ, ಈ ಓಲೈಕೆಯಲ್ಲಿ ಅವ್ರದ್ದೇನಾರ ತಪ್ಪು ಅನಿಸಿದ್ರೆ ಇಮಿಡಿಯೇಟ್ ಆಗಿ ವಿಷಯನ ಬೇರೆ ಕಡೆ ಡೈವರ್ಟ್ ಮಾಡೋ ಅಂಥದ್ದನ್ನು ಕೂಡ ಆಗ್ತಾ ಇದೆ. ಯಾವಾಗ ಧರ್ಮಸ್ಥಳದ ವಿಷಯ ಅವರ ಕುತ್ತಿಗೆಗೆ ಬರ್ತಾ ಇದೆ, ಅವ್ರು ಮಾಡಿದ್ದು ತಪ್ಪಾಗಿದೆ, ಅವ್ರು ಮಾಡಿದ ತಪ್ಪಾಗಿದೆ ಧರ್ಮಸ್ಥಳ ವಿಷಯ, SIT ರಚನೆಯಿಂದ ಹಿಡಿದು ಈಗ ಆಗ್ತಿರೋವಂಥದ್ದು ಎಲ್ಲದಕ್ಕೂ ಅವರೆಲ್ಲೋ ತಲೆ ಹೋಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಚಾಮುಂಡಿ ಬೆಟ್ಟದ್ದಿರ್ಬೋದು, ನಮ್ಮ ದಸರಾ ಮಹೋತ್ಸವದ ಉದ್ಘಾಟನೆಯ ಸಂದರ್ಭದಲ್ಲಿರ್ಬೋದು, ಇವತ್ತು ರಾಜ್ಯದಲ್ಲಿ ಅದು ಎಲ್ಲ ಶಾಸಕರಿಗೂ ಹರಡ್ತಾ ಬರ್ತಾ ಇವತ್ತು ಮದ್ದೂರಿನ ಗಲಾಟೆ, ಜೊತೆಗೆ ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್. ಯಾವಾಗ ವಿಧಾನಸೌಧ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವರಿಗೆ ಕೂಡ ಇವರು ಅವ್ರಿಗೆ ರಕ್ಷಣೆ ಕೊಡ್ತಾರೆ. ಯಾರಿಗೆ ರಾಜ್ಯದಲ್ಲಿ ಹುಬ್ಳಿ ಗಲಭೆ ಆಗುತ್ತೆ, ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹೊಡಿತಾರೆ, DJ ಹಳ್ಳಿ KJ ಹಳ್ಳಿಲಿ ಗಲಾಟೆ ಆಗುತ್ತೆ, ಅಲ್ಲಿ ಅವ್ರ ಮೇಲೆ ಕೇಸ್ ಆಗುತ್ತೆ, ಅವ್ರನ್ನ ಕೇಸನ್ನು ಮುಕ್ತ ಮಾಡ್ತಾರೆ, ಖುಲಾಸೆ ಮಾಡ್ತಾರೆ ಕೇಸನ್ನು. ಈ ಥರದ್ದು ನೋಡಿ, ಯಾರು ಈ ಥರ ಪಾಕಿಸ್ತಾನ್ ಜಿಂದಾಬಾದ್ ಹೇಳೋರು ಅಂತ ಒಂದ್ಸಲ ನೋಡಿದ್ರೆ ಇವರೆಲ್ಲರೂ ಈ ಕೇಸ್ನಿಂದ ಖುಲಾಸೆ ಆದವರೇ ನಮ್ಮ ಕಣ್ಮುಂದೆ ಕಾಣ್ತಾ ಇರೋವಂಥದ್ದು. ಅವರಿಗೆ ರಕ್ಷಣೆ ಸಿಗ್ತಾ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಗೃಹ ಮಂತ್ರಿಗಳು ಹೆಂಗಾಗಿದ್ದಾರೆ ಅಂದರೆ, ನಾವು ಸಾಫ್ಟ್ವೇರ್ ಫೀಲ್ಡಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೀವಿ. ನಮ್ಮ ಗೃಹ ಮಂತ್ರಿಗಳು ವರ್ಕ್ ಫ್ರಮ್ ಹೋಮ್ ಆಗ್ಬಿಟ್ಟಿದ್ದಾರೆ ಈಗ. ಅವರು ಫೀಲ್ಡಲ್ಲಿ ಯಾವತ್ತೂ ನೋಡಲಿಲ್ಲ ನಮ್ಮ ಗೃಹ ಮಂತ್ರಿಗಳಿಗೆ. ಅವರು ವರ್ಕ್ ಫ್ರಮ್ ಹೋಮ್ ಆಗಿ ಪಾಪ ಏನು ಕೆಲಸ ಮಾಡದೇ ಇರೋವಂಥ ರೀತಿಯಲ್ಲಿ ಗೃಹ ಮಂತ್ರಿಗಳು. ಜೊತೆಗೆ DK ಶಿವಕುಮಾರ್ ಭಾಳ ನೇರವಾಗಿ ಯಾವಾಗ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ತನಗೆ ಸಿಗಲ್ಲ ಅಂದಾಗ ಬೇರೆ ಬೇರೆ ರೀತಿಯಾದಂಥದ್ದು ನಡವಳಿಕೆ. ಅವರೇ ಹೇಳ್ತಾರೆ, ಇವತ್ತು ಚಾಮುಂಡಿ ಬೆಟ್ಟ ಬರೀ ಹಿಂದೂಗಳಿಗೆ ಮಾತ್ರ
ಸೇರಿಲ್ಲ ಅನ್ನೋವಂಥದ್ದು ಇರ್ಬೋದು. ಜೊತೆಗೆ ಇವತ್ತೆಲ್ಲ ಖುಲಾಸೆ ಮಾಡ್ತಾ ಇರೋಂತಹ ಆ ವ್ಯಕ್ತಿಗಳ ಡೀಟೇಲ್ಸ್ ಎಲ್ಲ ತಗೊಂಡ್ರೆ ಅದ್ರ ಹಿಂದೆ ಇರುವಂಥ ಷಡ್ಯಂತ್ರ. ಇವತ್ತು ಪಿ ಕೆ ಸಂಗಮೇಶ್ ಅವರು ನಮಗೆ ಅವ್ರು ಹೇಳಿದಾಗ 5 ಬಾರಿ ಗೆದ್ದಿದ್ದೀನಿ, ನಾನು ಮುಸಲ್ಮಾನರಿಂದನೇ ಗೆದ್ದಿರೋ ಅಂಥದ್ದು, ನಾ ಮುಂದಿನ ಜನ್ಮ ಇದ್ದರೆ ಮುಸಲ್ಮಾನಾಗೆ ಹುಡ್ತೇನೆ ಅನ್ನೋವಂಥದ್ದನ್ನು ನಿಜವಾಗ್ಲೂ ನಮಗೆಲ್ಲರಿಗೂ ಅವಮಾನ ಆಗಿದೆ. ನಾವೆಲ್ಲ ನಂಬಿರೋ ಅಂಥದ್ದು, ನಾವು ಎಲ್ಲಿ ಹುಡ್ತೇವೆ, ಯಾವ ರೀತಿ ಬೆಳಿತೇವೆ, ನಮ್ಮ ಭಾವನಾತ್ಮಕವಾಗಿ ನಮ್ಮದು ಅಷ್ಟೊಂದು ಆಚರಣೆ ಎಲ್ಲ ಇರುತ್ತೆ, ಅದನ್ನೆಲ್ಲ ಮರೆತು ಇವತ್ತು ಧರ್ಮವನ್ನೇ ನಾವು ನಮ್ಮ ಧರ್ಮವನ್ನು ಹೀಯಾಳಿಸೋವಂಥದ್ದು, ನಮ್ಮ ಧರ್ಮಕ್ಕೆ ಅವಮಾನ ಮಾಡೋ ಅಂಥದ್ದು ಇದೆಯಲ್ಲ, ಇದು ಎಷ್ಟು ಸರಿ ಅಂತ ಅವರೊಂದ್ಸಲ ಯೋಚನೆ ಮಾಡಬೇಕು. ಹಾಗಾಗಿ ಅವರಿಗೆ ನನಗನ್ಸುತ್ತೆ ಇದೇ ಕೊನೆ ಜನ್ಮ ಅಂತ ಅನಿಸುತ್ತೆ ಅವರಿಗೆ. ಮತ್ತು ಈ ಜನ್ಮದಲ್ಲೇ ಅವ್ರಿಗೆ ಭಾಳ ಅದ್ರ ಮೇಲೆ ಆಸಕ್ತಿ ಇದ್ದರೆ ಯಾರೂ ಬೇಡ ಅಂದಿಲ್ಲ. ಹಾಗಾಗಿ ಅವರು ಮತಾಂತರ ಆದ್ರೂ ಯಾರು ಕೇಳೋರಿಲ್ಲ. ಹಾಗಾಗಿ ಈ ಜನ್ಮದಲ್ಲೇ ಆ ಸಮುದಾಯಕ್ಕೆ ಹೋಗಬೇಕು ಅಂತ ಆಸೆ ಪಟ್ಟರೆ ಅವ್ರು ಹೋಗ್ಬೋದು ಅಂತ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.